ಮರದ ಕೊಂಬೆ ಬಿದ್ದು ಇದೀಗ ಅಕ್ಷಯ್ ಎಂಬುವರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಈಗಾಗಲೇ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಫಲಿಸಲಿಲ್ಲ ಕೋಟ್ಯಾಂತರ ಕನ್ನಡಿಗರ ಹಾರೈಕೆ. ಸಾವಿನ ಸಮರದಲ್ಲಿ ದಿಗ್ವಿಜಯ ಸಾಧಿಸಿದ ಅಕ್ಷಯ್ ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ತಲೆದಂಡ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಎತ್ತಂಗಡಿಯನ್ನ ಮಾಡಲಾಗಿದೆ. ಫಲಿಸಲಿಲ್ಲ ಕೋಟ್ಯಾಂತರ ಕನ್ನಡಿಗರ ಹಾರೈಕೆ. ಸಾವಿನ ಸಮರದಲ್ಲಿ ದಿಗ್ವಿಜಯ ಸಾಧಿಸಿದ ಅಕ್ಷಯ್ ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ತಲೆದಂಡವನ್ನ ಮಾಡಲಾಗಿದೆ. ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಅವರನ್ನ ಎತ್ತಂಗಡಿಯನ್ನ ಮಾಡಲಾಗಿದೆ. ಮರದ ಕೊಂಬೆ ಬಿದ್ದು ಬೆಂಗಳೂರು ನಿವಾಸಿ ಅಕ್ಷಯ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿಯನ್ನ ಇದೀಗ ಎತ್ತಂಗಡಿಯನ್ನ ಮಾಡಲಾಗಿದೆ. ಸ್ವಾಮಿ ಅವರಿಗೆ ಯಾವುದೇ ಹುದ್ದೆಯನ್ನ ನೀಡದೆ ರಾಜ್ಯ ಸರ್ಕಾರ ಎತ್ತಂಗಡಿಯನ್ನ ಮಾಡಿದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ನೇಮಿಸುವ ಹಕ್ಕು ಕೊಟ್ಟು ವರ್ಗಾವಣೆಯನ್ನ ಮಾಡಿ ರಾಜ್ಯ ಸರ್ಕಾರ ಇದೀಗ ಆದೇಶವನ್ನು ಕೂಡ ಹೊರಡಿಸಿದೆ. ಸ್ವಾಮಿ ಜಾಗಕ್ಕೆ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಜಿಕೆಯನ್ನ ನೇಮಕ ಮಾಡಲಾಗಿದೆ. ಯಾವುದೇ ಹುದ್ದೆ ತೋರಿಸದೆ ಸ್ವಾಮಿ ತಲೆದಂಡವಾಗಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ವೇಳೆ ಮರ ಬಿದ್ದು ಅಕ್ಷಯ್ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಇನ್ನು ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನ ಕೂಡ ಬಿಬಿಎಂಪಿಯೇ ಭರಿಸ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ನಿನ್ನೆಯಷ್ಟೇ ಅಸುನೀಗಿದ್ದಾರೆ. ಅವರ ಕುಟುಂಬಕ್ಕೆ ಬಿಬಿಎಂಪಿ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಿದೆ. ಈ ಮಧ್ಯೆ ಅಧಿಕಾರಿಯನ್ನ ಸರ್ಕಾರ ಇದೀಗ ವರ್ಗಾವಣೆಯನ್ನ ಕೂಡ ಮಾಡಿದೆ. ಅಕ್ಷಯ್ ಏನಿದ್ರು ಅವರು ಮನೆಗೆ ಆಧಾರ ಸ್ತಂಭವಾಗಿದ್ರು. ನಿನ್ನೆಯಷ್ಟೇ ಸಾವನ್ನಪ್ಪಿದ್ರು. ಅವರ ಕುಟುಂಬಸ್ಥರು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಅಧಿಕಾರಿಯನ್ನ ಸರ್ಕಾರ ವರ್ಗಾವಣೆಯನ್ನ ಮಾಡಿದೆ.